ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಧರ್ಮಸ್ಥಳ ಪ್ರತಿಯೊಂದು ಇಂಚಿಂಚು ಬೆಳವಣಿಗೆಯನ್ನು ತಮಗೆ ತಲುಪಿಸೋ ಯತ್ನವನ್ನು ನಾನು ಕಳೆದ ಹಲವು ದಿನಗಳಿಂದ ತಿಂಗಳುಗಳಿಂದ ಮಾಡ್ತಾ ಇದ್ದೆ. ಅದರ ಬಹಳ ಮುಖ್ಯವಾದ ಉದ್ದೇಶ ಅಂದರೆ ಸತ್ಯ ಏನಿದೆ ಅಂತ ಹೊರಗಡೆ ಬರಬೇಕು. ಆದ್ದರಿಂದ ಮತ್ತು ಸತ್ಯವನ್ನು ಜನರಿಗೆ ತಲುಪಿಸುವ ಕೆಲಸ ಇದೆಯಲ್ಲ, ಅದನ್ನು ಮಾಡಬೇಕು ಅನ್ನುವ ನನ್ನ ಬದ್ಧತೆಯಿಂದ ಈಗ ಒಂದು ಮಹತ್ತರ ಬೆಳವಣಿಗೆ ಆಗಿದೆ. ಒಂದು ಸ್ಫೋಟಕ ಸುದ್ದಿಯನ್ನು ಇವತ್ತು ತೆಗೆದುಕೊಂಡು ಬಂದಿದ್ದೇನೆ. ಅದು ಸೌಜನ್ಯ ಹೋರಾಟಗಾರರು ಈಗ ಬೆಂಗಳೂರಿಗೆ ಭೇಟಿ ನೀಡಿದ್ದಾರೆ. ಬೆಂಗಳೂರಿಗೆ ಭೇಟಿ ನೀಡಿದ ಈ ಸೌಜನ್ಯ ಪರ ಹೋರಾಟಗಾರರು ಒಬ್ಬ ಹಿರಿಯ ವಕೀಲರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅವ್ರ ಜೊತೆ ನಿನ್ನೆಯೆಲ್ಲ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಕೆಲವು ಸ್ಫೋಟಕ ಅಂಶಗಳು ಹೊರಬಂದಿವೆ. ಅದರ ಜೊತೆಗೆ ಇಡೀ SITಯ ಒಳಗಡೆ ಇರುವ ಕೆಲವು ಅಧಿಕಾರಿಗಳೇನಿದಾರಲ್ವ, ಆ ಅಧಿಕಾರಿಗಳ ಕಾರ್ಯಶೈಲಿ, ಕಾರ್ಯವಿಧಾನ, ಅವ್ರು ಏನು ಮಾಡ್ತಿದ್ದಾರೆ ಅನ್ನುವ ಸ್ಫೋಟಕ ಮಾಹಿತಿಯನ್ನು ಅವರು ತಮ್ಮ ವಕೀಲರ ಮುಂದೆ ಬಹಿರಂಗಪಡಿಸಿದ್ದಾರೆ. ಯಾಕೆಂದರೆ ಈ ಸ್ಫೋಟಕ ಮಾಹಿತಿ ಇಡೀ ಈ ಪ್ರಕರಣ ಎತ್ತ ಸಾಗುತ್ತಿದೆ ಅನ್ನುವುದಕ್ಕೆ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಅದರ ಜೊತೆಗೆ ಅವರು ಈ ವಿಚಾರವನ್ನು ನನಗೆ ಗೊತ್ತಾದ ಹಾಗೆ SIT ಮುಖ್ಯಸ್ಥರಾಗಿರುವ ಪ್ರಣವ್ ಮೊಹಾಂತಿ ಅವರ ಗಮನಕ್ಕೂ ತಂದಿದ್ದಾರೆ. ಇದು ಅಂತಿಂತ ಮಾಹಿತಿ ಅಲ್ಲ. ಸೊ ಅದರ ಜೊತೆಗೆ ನಿನ್ನೆ ತಮ್ಮ ವಕೀಲರ ಜೊತೆ ಕುಳಿತು ಚರ್ಚೆ ನಡೆಸಿದ ಅವರು ಮುಂದೇನು ಮಾಡಬೇಕು ಅನ್ನುವುದರ ಬಗ್ಗೆ ಕೂಡ ಚರ್ಚೆ ನಡೆಸಿದರೆ ಮೋಸ್ಟ್ಲಿ ಅವರು ಈ ವಿಚಾರವನ್ನು ತೆಗೆದುಕೊಂಡು ಮತ್ತೆ ನ್ಯಾಯಾಲಯದ ಮೆಟ್ಟಿಲು ಏರಬಹುದು. ಹಾಗಿದ್ದರೆ ಏನು ಅಂತ ವಿಚಾರ? ಸೊ ನನಗೆ ದೊರಕಿರೋ ಮಾಹಿತಿಯ ಪ್ರಕಾರ ಸೌಜನ್ಯ ಹೋರಾಟಗಾರರು ನಿನ್ನೆ ಯಾರನ್ನ ವಕೀಲರನ್ನ ಭೇಟಿ ಮಾಡಿದ್ರು ಆಗ ಹೇಳಿದ ಅಂಶಗಳನ್ನು ನಿಮಗೆ ಹೇಳ್ಕೊಳ್ತೀನಿ. ಮೊದಲನೇದಾಗಿ ಈ ಬಗ್ಗೆ ಅಲ್ಲಿ ಇಲ್ಲಿ ಮಾತುಗಳು ಕೇಳ ಬರ್ತಾ ಇದ್ವು. ಏನು ಅಂತಂದರೆ, ಇಡೀ SIT ಟೀಮಿನಲ್ಲಿರುವ ಕೆಲವು ಅಧಿಕಾರಿಗಳು ಯಾರದೋ ನಿರ್ದೇಶನ ಪಡೆದು ದೂರುದಾರರು ಯಾರಿದ್ದಾರೆ, ಸಾಕ್ಷಿದಾರರು ಯಾರಿದ್ದಾರೆ ಅವರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಅನ್ನೋದು, ಒತ್ತಡ ಹೇರಿದ್ದಾರೆ ಅನ್ನುವುದು ಮಾತ್ರ ಗೊತ್ತಿತ್ತು. ಆದರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಕೆಲವರ ಮೇಲೆ ದೈಹಿಕ ದೌರ್ಜನ್ಯವನ್ನು ನಡೆಸಲಾಗಿದೆ. ಕೇವಲ ಕೆಲವರ ಮೇಲೆ ಮಾತ್ರ ಅಲ್ಲ, ಒಬ್ಬರನ್ನು ಎತ್ತಿ ಕಟ್ಟಿ ಇನ್ನೊಬ್ಬರ ಮೇಲೆ ಅವರು ದೈಹಿಕ ಹಲ್ಲೆ ನಡೆಸುವಂತೆ ಮಾಡಲಾಗಿದೆ ಅನ್ನುವ ದೂರು ಕೂಡ ಇದೆ. ಈ ದೂರಲ್ಲಿ ಸತ್ಯ ಯಾವುದು ಅದು ಬಹಿರಂಗಗೊಳ್ಳಬೇಕು. ಸೊ ಮೊದಲನೇ ಸ್ಫೋಟಕ ಮಾಹಿತಿ ಅಂತ ಅಂದರೆ, ಚಿನ್ನಯ್ಯ ಏನಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿ ಈಗ ಜೈಲಿನಲ್ಲಿ ಏನಿದ್ದಾರೆ ಅವರ ಮೇಲೆ ಸತತವಾದ ದೈಹಿಕ ದೌರ್ಜನ್ಯ ನಡೆಸಲಾಗಿದೆ ಅನ್ನೋದು ಮೊದಲನೇ ದೂರು. ಅದು ಸೌಜನ್ಯ ಪರ ಹೋರಾಟಗಾರ ಮಾಡ್ತಾ ಇರೋದು. ಸೊ ಆತ ದೈಹಿಕವಾಗಿ ಗಟ್ಟಿ ಇರುವಂಥ ಮನುಷ್ಯ. ಚೆನ್ನೈನ ನೀವು ನೋಡಿದರೆ ಗೊತ್ತಾಗುತ್ತೆ, ಈ ಸ್ಟ್ರಾಂಗ್ ಮ್ಯಾನ್ ಅಂತ. ಅವರಂದರೆ ಹಂಗಿಂಗೆಲ್ಲ ಹೊಡೆದ್ಬಿಟ್ಟೆಲ್ಲ ಅವನ್ನೇನು ಮಾಡೋಕ್ಕಾಗಲ್ಲ, ಅಷ್ಟು ಗಟ್ಟಿಯಾದ ಮನುಷ್ಯ ದೈಹಿಕವಾಗಿ. ಸೊ ಆ ಮೂಲಕ ಸತತವಾಗಿ ಅವನ ಮೇಲೆ ದೈಹಿಕ ಹಲ್ಲೆ ನಡೆಸಲಾಯಿತು. ಸೌಜನ್ಯ ಹೋರಾಟಗಾರರು SIT ಒಳಗಿರುವ 3 ಅಧಿಕಾರಿಗಳ ಮೇಲೆ ಅವರು ಈ ಒಂದು ಹಲ್ಲೆ ನಡೆಸಿದ್ರು ಅನ್ನುವ ದೂರನ್ನು ಕೊಡ್ತಾ ಇದ್ದಾರೆ. ಆ ಅಧಿಕಾರಿಗಳ ಹೆಸರನ್ನ ಈ ಹಂತದಲ್ಲಿ ನಾನು ಹೇಳಲ್ಲ, ಯಾಕೆಂದರೆ ನನ್ನ ಬಳಿ ಸಾಕ್ಷ್ಯ ಇಲ್ಲ. ಆದರೆ ಈ ದೂರನ್ನು ಅವರು ಲಾಯರ್ ಮುಂದೆ, ತಮ್ಮ ವಕೀಲರ ಮುಂದೆ ಇಟ್ಟಿದ್ದಾರೆ. ಸರ್, ಹೀಗಾಗಿದೆ, ಒಂದು ಸತತವಾಗಿ ಚಿನ್ನಯ್ಯನ ಮೇಲೆ ಹಲ್ಲೆ ನಡೆಸಲಾಗಿದೆ, 3 ಅಧಿಕಾರಿಗಳು ಹಲ್ಲೆ ನಡೆಸಿದ್ದಾರೆ. ದಟ್ಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಒಬ್ಬ ಸೌಜನ್ಯ ಹೋರಾಟಗಾರರೊಬ್ಬರು ಏನಿದ್ದಾರೆ ಅವರನ್ನು ರಾತ್ರಿಯಿಂದ ಬೆಳಗಿನವರೆಗೆ ಇವರಲ್ಲಿ ಕೂಡಿಸ್ಕೊಳ್ಳಲಾಗಿತ್ತು SITಯಲ್ಲಿ. ಬೆಳಗ್ಗೆ ಹೀಗೆ ನೂರಾರು ತಾಸುಗಳ ಕಾಲ ಎನ್ಕ್ವೈರಿ ನಡೆಸಲಾಯಿತು. ಆ ವ್ಯಕ್ತಿಯ ಮೇಲೆ ಕೂಡ ಹಲ್ಲೆ ನಡೆದಿದೆ ಅಂತ ಹೇಳಲಾಗ್ತಾಯಿದೆ, ದೌರ್ಜನ್ಯ ನಡೆಯಲಾಗಿದೆ, ದೈಹಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಲಾಗ್ತಾಯಿದೆ, ದೂರಿದೆ. ಸೊ ಹಾಗಿದ್ದರೆ ಯಾರು ಅಂತ? ಸೊ ಒಂದು ಹೇಳಿಕೆಯ ಪ್ರಕಾರ ಮೊದಲನೇದಾಗಿ ಚಿನ್ನಯ್ಯನನ್ನು ಕರೆದುಕೊಂಡು ಬಂದು ಇವನಿಗೆ ಹೊಡೆಯಪ್ಪ ಅಂಥೇಳಿ ಸೌಜನ್ಯ ಹೋರಾಟಗಾರರ ಒಬ್ಬರ ಮೇಲೆ ಚಿನ್ನಯ್ಯನ ಕೈಲಿಂದ ಹಲ್ಲೆ ಮಾಡಿಸಲಾಯಿತು ಅನ್ನೋದು ಇನ್ನೊಂದು ದೂರು. ಸೊ ಈ ವಿಚಾರವನ್ನು ಬೇರೆ ಬೇರೆ ಕಾರಣಕ್ಕಾಗಿ ನಾವು ಬಹಿರಂಗಪಡಿಸಿರಲಿಲ್ಲ.
ಈಗ ನಮಗೆ ಅನಿವಾರ್ಯ ಆಗಿದೆ ಹೇಳೋದು ಅನ್ನೋದು ಅವರು ತಮ್ಮ ವಕೀಲರ ಮುಂದೆ ಅವಲತ್ಕೊಂಡಿದ್ದಾರೆ, ದುಃಖಿಸಿದ್ದಾರೆ. ನಿನ್ನೆ ಆ ವಕೀಲರ ಜೊತೆ ಈ ಸೌಜನ್ಯ ಹೋರಾಟಗಾರರು ಯಾರ್ಯಾರು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಹಲವರು ಹೋಗಿ ಸುಮಾರು ಗಂಟೆಗಟ್ಟಲೆ ಅವ್ರ ಜೊತೆ ಮಾತನಾಡಿದ್ರು. ಅದರ ಜೊತೆಗೆ ಇಡೀ ವಿಷಯ ಏನಿದೆ, ವಿಚಾರ ಏನಿದೆ, SIT ಕಾರ್ಯವಿಧಾನ ಏನಿದೆ, ಪ್ರತಿಯೊಂದನ್ನು ಕೂಡ ಅವರು ವಿವರಿಸಿದ್ದಾರೆ ಅಂತ. ಅದಾದ ಮೇಲೆ ಲಾಯರ್ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತ. ಮುಂದೇನು ಅನ್ನೋದು ಈಗ ಭಾಳ ಮುಖ್ಯವಾದ ಪ್ರಶ್ನೆ. ಬೇರೆ ಬೇರೆ ಸೌಜನ್ಯ ಪರ ಹೋರಾಟಗಾರರು ಈಗ ಬೇರೆ ಬೇರೆ ಪ್ಲ್ಯಾನಿಂಗ್ಗಳನ್ನು ಕೂಡ ಮಾಡ್ತಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ಎಡಪಂಥೀಯರು ನಾವು ಏನು ಮಾತಾಡ್ತಾ ಇದ್ವಿ, ಅವರು ಒಂದು ಸತ್ಯ ಶೋಧನಾ ಸಮಿತಿಯನ್ನೇ ಕಳಿಸುವ ಚಾನ್ಸಸ್ ಕೂಡ ಇದೆ, ಅಲ್ಲಿ ಏನು ಮಾಡಬೇಕು ಅನ್ನೋದು. ಅದರ ಜೊತೆಗೆ ಈ ಹೋರಾಟಗಾರರು ಏನಿದ್ದಾರೆ, ನಾನು ಹೇಳಿದೆ ನಿನ್ನೆ ಯಾರು ಬೆಂಗಳೂರು ನಗರಕ್ಕೆ ಬಂದಿದ್ದರು, ಅವರು ವಕೀಲರ ಜೊತೆ ಮಾತನಾಡಿ ಕೆಲವೊಂದು ಇದನ್ನು ರೆಡಿ ಮಾಡಿದ್ದಾರೆ. ಏನು ಮಾಡಬೇಕು ಈಗ, ನ್ಯಾಯಾಲಯದ ಮುಂದೆ ಹೋಗೋದಿದ್ರೆ ಹೇಗೆ ಹೋಗೋದು ಈಗ, ಸೊ ನ್ಯಾಯಾಲಯದ ಮುಂದೆ ಏನು ಮಂಡನೆ ಮಾಡೋದು ಅನ್ನೋದು ಒಂದು. ಅದಕ್ಕೆ ಪೂರ್ವಭಾವಿಯಾಗಿ ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನುವ ಯೋಚನೆ ಕೂಡ ಅವರಿಗಿದೆ. ಆದರೆ ಒಂದು ನಿನ್ನೆಯೇ ಅವರು ಗೃಹ ಸಚಿವರನ್ನ ಭೇಟಿ ಮಾಡಬೇಕಾಗಿತ್ತು, ಡಾಕ್ಟರ್ ಪರಮೇಶ್ವರ ಅವರನ್ನು. ಆದರೆ ನಿನ್ನೆ ಅವರು ಭೇಟಿ ಯಾಕೆ ಮಾಡಿಲ್ಲ ಅಂದರೆ, ಒಂದು ಪರಮೇಶ್ವರ ಅವರು ಎಷ್ಟರ ಮಟ್ಟಿಗೆ ಸ್ಪಂದಿಸಬಹುದು ಅನ್ನುವ ಅನುಮಾನ ಅವರಿಗೆ ಇದ್ದದ್ದು. ಸ್ಪಂದಿಸ್ತಾರೋ ಇಲ್ವೋ, ಸ್ಪಂದಿಸ್ತಿದ್ರೆ ಏನು ಮಾಡಬೇಕು, ಹಾಗಿದ್ದರೆ ಸುಮ್ಮನೆ ಹೋಗಿ ಅವರು ನೋಡಿದರೆ ಏನಾಗುತ್ತಾ, ಪ್ರಯೋಜನ ಆಗುತ್ತಾ ಇಲ್ವಾ, ಈ ಕಾರಣಕ್ಕೆ ಸುಮ್ಮನೆ ಇದ್ದರು. ಅದರ ನಡುವೆ ಸೊ ಈ ಕೆಲವು ಮಾಹಿತಿಗಳನ್ನು ಅವರು SIT ಮೊಹಂತಿ ಅವರ ಜೊತೆ ಕೂಡ ಹಂಚಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಇನ್ನೊಂದು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರೆ ಏನಾಗುತ್ತೆ ಅನ್ನೋದು. ಸೊ ಒಂದು ಕಡೆ ಈ ರೀತಿ ಸರ್ಕಾರದ ಮೇಲೆ ಒತ್ತಡ ಹೇರುವಂಥದ್ದು ಒಂದು ಕಡೆ, ಅದರ ಜೊತೆಗೆ ಮಹಿಳೆಯರಿದ್ದಾರೆ ಅವರು ಇನ್ನೊಂದು ರೀತಿಯಲ್ಲಿ ನೋಡುವಂಥದ್ದು, ಅದರ ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳೋದು. ಈಗ ಸೌಜನ್ಯ ಪರ ಹೋರಾಟಗಾರರಿಗೆ ಅನ್ನಿಸ್ತಾ ಇರೋದು, ನ್ಯಾಯಾಲಯ ಒಂದೇ ತಮ್ಮನ್ನು ರಕ್ಷಿಸಬಹುದು ಅಥವಾ ತಮ್ಮ ಸತ್ಯ ಶೋಧನೆಯ ಒಂದು ಹೋರಾಟಕ್ಕೆ, ತಪ್ಪಿತಸ್ಥರಿಗೆ ಏನು ಶಿಕ್ಷೆಯಾಗಬೇಕು ಅನ್ನುವ ಹೋರಾಟಕ್ಕೆ ಏನಿದೆಯಲ್ಲ, ಅದಕ್ಕೆ ನ್ಯಾಯಾಲಯ ಮಾತ್ರ ಪರಿಹಾರ ಒದಗಿಸಬಲ್ಲದು ಅನ್ನುವ ಹಂತಕ್ಕೆ ಈ ಸೌಜನ್ಯ ಹೋರಾಟರು ಬಂದಂತೆ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಅವರು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಅನಿಸುತ್ತೆ. ಅದು ಮೂವರು ಈ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ. ಆದರೆ ಭಾಳ ಮುಖ್ಯವಾಗಿ ಇವರು ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳಾಗಿರುವುದರಿಂದ ಅವರಿಗೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಅವರು ಒಪ್ಪಿಗೆ ಬೇಕಲ್ವ, ಹಾಗೆ ನೇರವಾಗಿ ಮಾಡೋಕ್ಕಾಗಲ್ಲ. ಸೊ ಈ ರಾಜ್ಯಪಾಲರದ್ದು, ಸರ್ಕಾರದ ಯಾರ್ದು ಒಪ್ಪಿಗೆ ಇಲ್ಲದೆ ಉನ್ನತ ಮಟ್ಟದಲ್ಲಿರುವ ಅಧಿಕಾರಿಗಳ ಮೇಲೆ ನೀವು ಏನು ಮಾಡೋಕ್ಕಾಗಲ್ಲ. ಹಾಗಾದರೆ ಒಪ್ಪಿಗೆ ದೊರಕಬಹುದಾ, ಅವರಿಗೆ ಅನುಮಾನ ಇದೆ ಅಂತ. ಹಾಗಿದ್ರೆ ಏನು ಮಾಡಬೇಕು, ರಾಜ್ಯಪಾಲರಾಗಲಿ ಇವರು ಯಾರೂ ಕೂಡ ಒಪ್ಪಿಗೆ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದರ ಜೊತೆಗೆ SITಯಲ್ಲಿರುವ ಉನ್ನತ ಹುದ್ದೆಯ ಅಧಿಕಾರಿಗಳು, ಪ್ರಣವ್ ಮೊಹಂತಿ ಅವರ ನಂತರ, ಮೊಹಂತಿ ಅಲ್ಲ, ಐ ವಿಲ್ ಕ್ಲಾರಿಫೈ ದ್ಯಾಟ್. ಸೊ ಅದರಿಂದ ಏನು ಮಾಡಬೇಕು ಅನ್ನೋದು ತಿಳಿತಾ ಇಲ್ಲ. ಆದರೆ ಆ ದೈಹಿಕ ಹಲ್ಲೆ, ದೌರ್ಜನ್ಯ ಏನು ನಡೆದಿದೆ ಸಾಕ್ಷಿದಾರರ ಮೇಲೆ, ಇಂತಹ ಘೋರ ಕೃತ್ಯ ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾರು ದೂರು ಕೊಡೋಕ್ಕೆ ಬಂದಿದ್ದಾರೋ ಅವರನ್ನೇ ಕರೆದು ಕೂಡಿಸು ವಿಚಾರಣೆ ನೆಪದಲ್ಲಿ ಅವರ ಮೇಲೆ ಹಲ್ಲೆ ನಡೆಸಲಾಗತ್ತೆ ಅಂತಾದರೆ, ಚಿನ್ನಯ್ಯನನ್ನು ಕರೆದು ಬಂದುಬಿಟ್ಟು ಇನ್ನೊಬ್ಬರಿಗೆ ಹೊಡೆಯಯ್ಯ ಅಂತ ಬಿಡಲಾಗತ್ತೆ ಅಂತಂದರೆ ಹೊಡಿತಾರೆ. ಈ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕೊಳೆತು ನಾರಿ ಹೋಗ್ತಾ ಇದೆ ನೋಡಿ, ಎಷ್ಟರ ಮಟ್ಟಿಗೆ ಏನಾಗಿದೆ ಅನ್ನೋದು. ಅದ್ರ ಜೊತೆಗೆ ದೊಡ್ಡವರ ನಿಯಂತ್ರಣ, ಅವರ ಕಬಂಧ ಬಾಹುಗಳು ಎಷ್ಟು ಕಡೆ ವಿಸ್ತರಿಸಿವೆ. ಯಾರ್ಯಾರು ಹೋಗ್ತಾರೋ ಅವರೆಲ್ಲ ಅವರ ದೊಡ್ಡವರ ಏಜೆಂಟ್ರಾಗುವಂಥ ಸ್ಥಿತಿ ಇದೆ. ಅದರಿಂದ ಇವತ್ತು 1-2 ದಿನಗಳೇ ಮೋಸ್ಟ್ಲಿ ದೇ ವಿಲ್ ಟೇಕ್ ಎ ಡಿಸಿಷನ್ ಅಂತ, ಈ ಬಗ್ಗೆ ತೀರ್ಮಾನ ತಗೋತಾರೆ, ನ್ಯಾಯಾಲಯಕ್ಕೆ ಹೋಗೋದು ಹೇಗೆ ಏನು ಅಂತ. ಸೊ ಆದರೆ ಈಗ ನಾನು ಕೊಟ್ಟೋದು ಸ್ಫೋಟಕ ಸುದ್ದಿ, ಇದು ಅಂತಿಂಥ ಸುದ್ದಿ ಅಲ್ಲ ಅಂತ ಮಾತ್ರ ಹೇಳ್ತೀನಿ. ಮುಂದೇನೇನಾಯಿತು ಪ್ರತಿ ಹಂತದಲ್ಲಿ ಪ್ರತಿ ಬೆಳವಣಿಗೆಯನ್ನು ತಮಗೆ ತಲುಪಿಸೋದಕ್ಕೆ ಯತ್ನ ಮಾಡ್ತೀನಿ. ನಮಸ್ಕಾರ.